ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಅಮ್ಮು, ಇದೇನೇ ಇದು? ಒಂದೇ ತಟ್ಟೆಲಿ ಇಷ್ಟೊಂದನ್ನ ಕಲಿಸ್ಕೊಂಡ್ ಬಂದಿದ್ಯಾ? ಇವತ್ ನಮ್ಮಕ್ಕ ಎಲ್ರಿಗೂ ಕೈ ತುತ್ತು ಕೊಡ್ತಾಳೆ. ಏನೇ ವಿಶೇಷ? ಏನಾಯ್ತಮ್ಮ? ಏನೆಲ್ಲ ಅಕ್ಕ, ಆ ಮನೆ ತಾಯಿಯಾಗಿ ಹೋಗ್ತಿದ್ಯಾ ನೀನು. ಇಷ್ಟು ದಿನ ನಮ್ಮನೆ ತಾಯಿ ಆಗಿದ್ದೆ. ಕೊನೆ ಸಲ ಅಮ್ಮನ್ ಕೈ ತುತ್ತು ತಿನ್ಬೇಕು ಅನ್ನೋ ಆಸೆ. ಅದಕ್ಕೆ. ಏನೇ ಮಾತಾಡ್ತಿದ್ಯಾ? ಕೊನೆ ಸಾರಿ ಅಂದ್ರೆ ಏನೇ ಅರ್ಥ? ಇನ್ನೇನೆ, ಮದುವೆ ಆಗಿ ಗಂಡನ್ ಮನೆಗ್ ಹೋಗ್ತೀಯ, ಕೊಟ್ಟ ಹೆಣ್ಣು ಕುಲಕ್ ಹೊರಗಲ್ವಾ? ಅಮ್ಮ, ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಕೊಟ್ಟ ಹೆಣ್ಣು ಕುಲಕ್ ಹೊರಗು ಅನ್ನೋದಾದ್ರೆ ನಾನು ಈ ಮದ್ವೆಗೆ ಒಪ್ಕೋತಾನೆ ಇರ್ಲಿಲ್ಲ. ಹಾಗಲ್ಲ ಕಣೆ, ಇನ್ ಮುಂದೆ ಎಲ್ರೂ ಒಟ್ಟಿಗೆ ಕೂತು ತಿನ್ನೋ ಭಾಗ್ಯ ಇರುತ್ತೋ ಇಲ್ವೋ? ಯಾಕಿರಲ್ಲ? ಎಲ್ರು ಆ ಮನೆಗ್ ಹೋಗ್ತಿದೀವಲ್ಲ, ಒಟ್ಟಿಗೆ ಇರ್ತೀವಲ್ಲ, ಮತ್ತಿನ್ನೇನು? ಅಹಲ್ಯ, ನಾವೆಲ್ಲ ಅಲ್ಲಿಗೆ ಬರೋದಕ್ಕಾಗಲ್ಲಮ್ಮ. ಚಿಕ್ಕಪ್ಪ, ಇದ್ರ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದೀವಿ, ಮತ್ತೆ ಅದ್ರ ಬಗ್ಗೆ ಮಾತಾಡ್ಬೇಡಿ. ನೀವೆಲ್ರೂ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನಾನು ಆ ಮನೆಗ್ ಹೋಗ್ತಾ ಇರೋದು. ಈಗ ನೀವೇ ಹಿಂದೆ ಸರಿದ್ರೆ ನಾನು. ಅಲ್ಲ ಕಣೆ, ಅವತ್ ಅಳಿಯಂದ್ರು ಮಾತುಗಂದ್ರು ಅಂತ ನಾವೆಲ್ರೂ ಅಲ್ಲಿಗೆ ಬಂದ್ಬಿಡಕ್ಕಾಗತ್ತಾ? ಯಾಕೆ ಬರೋದಕ್ಕಾಗಲ್ಲ? ಮದ್ವೆಗ್ ಹಾಕಿದ ಕಂಡೀಷನ್ನೇ ಅದಲ್ವಾ? ಅಲ್ಲ ಕಣೆ, ಅವ್ರ ಮಾತುಗಂದಿದ್ದಷ್ಟೇ. ಹಾಗಾದ್ರೆ ನಿಮ್ಗ ಅವ್ರ ಮಾತಿನ ಮೇಲೆ ಡೌಟ್ ಇದೆ ಅಲ್ವಾ? ಈಗ್ಲೇ ಕ್ಲಿಯರ್ ಮಾಡ್ತೀನಿ. ನಿನ್ ಕೈ ತುತ್ತು ತಿನ್ಬೇಕು ಅನ್ನೋ ಆಸೆ ಕಣೆ, ಪ್ಲೀಸ್. ಹಾಗಾದ್ರೆ ನೀವ್ ಆ ಮನೆಗ್ ಬರಲ್ಲ ಅಂತ ಹೇಳ್ಬಾರ್ದು. ಸರಿ, ಹಾಗಿದ್ರೆ ಹೇ ಮೀರಾ, ಏನ್ ಮಾಡ್ತಿದ್ದೆ? ಎದಳು ಮೀರಾ, ಎದಳು ಎದಳು. ಏನಾಯ್ತು ನಿಂಗೆ? ನಾನ್ ತಪ್ಪು ಮಾಡ್ಬಿಟ್ಟೆ. ಹೇ ಮೀರಾ, ಈಗ ಏನಾಯ್ತು ಅಂತ ಹೀಗಾಡ್ತಿದ್ಯಾ? ಸಾಕು, ಇದೊಂದ್ ಸಣ್ಣ ಆಸೆನೂ ನನ್ ಕೈಲಿ ಈಡೇರ್ಸಕ್ ಆಗ್ಲಿಲ್ಲ ಕಣೋ. ನಿರಾಸೆ ಮಾಡ್ಬಿಟ್ಟೆ ನಾನು. ಸಾರಿ ಕಣೋ, ಸಾಕು. ಐ ಆಮ್ ರಿಯಲಿ ಸಾರಿ. ಪಂಚೆ ಉಟ್ಕೋಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ದಾನೆ, ಎಲ್ಲ ನಾನು ಹಾಳು ಮಾಡ್ಬಿಟ್ಟೆ. ಸಾರಿ, ಸಾಕು. ಸಾರಿ. ಹೇ ಮೀರಾ, ಸಾಕು, ನಿಲ್ಸು. ಸಾಕು, ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಣೋ. ನಿನ್ನ ಆಸೆಗೆಲ್ಲ ಮಣ್ಣರ್ಸ್ಬಿಟ್ಟೆ. ನಂಗೆ ತುಂಬಾ ಸಂಕಟ ಆಗ್ತಿದೆ. ಸಾರಿ. ಇಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಂಡ್ರೆ ಹೇಗೆ? ಏನು ಗೊತ್ತಿಲ್ಲದೆ ಈ ತರ ತಪ್ಪುಗಳಾಗ್ತವೆ. ಹಾಗಂತ ಇಷ್ಟಕ್ಕೆಲ್ಲ ನೀನು ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅಪ್ಪನ ಪಂಚೆ ಉಟ್ಕೊಳಕ್ಕಾಗ್ಲಿಲ್ಲ ಅನ್ನೋ ಬೇಜಾರ್ಗಿಂತ ನಿನ್ನ ಕಣ್ಣಲ್ಲಿ ಬರ್ತಿರೋ ನೀರನ್ನು ನೋಡೋದಕ್ಕೆ ನಂಗೆ ತುಂಬಾ ಸಂಕಟ ಆಗ್ತಿದೆ. ಪಂಚೆ ಏನೇ, ಈ ಶಾಸ್ತ್ರಕ್ಕೆ ಅಲ್ಲದೆ ಹೋದ್ರೆ ಮುಂದೆ ಯಾವುದಾದ್ರೂ ಶಾಸ್ತ್ರಕ್ಕೆ ಹಾಕೋಬಹುದು. ಆದರೆ ಈ ಮನೆಯವ್ರು ಯಾರು ನನ್ನ ಕೋಳಿ ಮರಿನ ಬೈಬಾರ್ದು. ಅವರೆಲ್ಲ ನಿಮ್ಮಲ್ಲಿ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ನೀನು ಅದನ್ನು ಕಳ್ಕೊತೀಯ? ಸಾರಿ ಕಣೋ, ಜೋರಾಗಿ ಅಳ್ಬೇಕನ್ಸ್ತಿದೆ. ಇಷ್ಟೊತ್ತು ಹತ್ತಿದ ಕಾಲ್ದ ಕೋಳಿ ಮರಿ
ಸಾಕು ಸಾಕು ನೋಡು, ನಂಗೆ ಚೆನ್ನಾಗಿ ಬೈ. ನನ್ ಕೆನ್ನೆಗೆ 2 ಏಟು ಹೊಡಿ. ನಾನು ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ. ನಂಗೆ ಯಾವ್ದಾದ್ರು ಶಿಕ್ಷೆ ಕೊಡು ಪ್ಲೀಸ್. ಒಂದು ಶಿಕ್ಷೆ ಇದೆ, ನನ್ನ ಮದ್ವೆ ಮುಗಿಯೋವರೆಗೂ ನೀನೆಲ್ಲೂ ಹೋಗ್ಬಾರ್ದು, ನನ್ನ ಜೊತೆನೇ ಇರ್ಬೇಕು. ಇರ್ತೀಯಾ? ಓಕೆ, ಪ್ರಾಮಿಸ್ ಮಾಡು. ಪ್ರಾಮಿಸ್, ನಾನು ಎಲ್ಲೂ ಹೋಗಲ್ಲ. ಮದುಮಗಳಿಗಲ್ದೆ ಮತ್ತೆ ಎಷ್ಟು ಜನಕ್ಕೆ ಬಳೆ ತೊಡಿಸ್ಬೇಕಮ್ಮ? ಇಲ್ಲಿರೋ ಎಲ್ಲಾ ಮುತ್ತೈದೆಯರಿಗೂ ಕನ್ಯೆಯರಿಗೂ ತೊಡ್ಸಿ. ಆಯ್ತಮ್ಮ. ಅಂಕಲ್, ಅಕ್ಕಂಗೆ ಸೂಪರ್ ಆಗಿರೋ ಬಳೆ ತೊಡ್ಸಿ. ಕೈ ಮೇಲದ್ ಕೆಳಗಡೆ ಇಳಿಸಿದ್ರೆ ಗಲಗಲ ಅನ್ಬೇಕು. ಆ ಶಬ್ದ ಕೇಳಿ ಭಾವನ್ ಮುಖದ ಮೇಲೆ ಪ್ರೀತಿ ಇನ್ನೂ ಹೆಚ್ಚಾಗ್ಬೇಕು. ಏನೇಮ್ಮ ಅಹಲ್ಯದ ಅದೃಷ್ಟನೂ ಅದೃಷ್ಟ. ಈ ಕಾಲದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡೋ ಗಂಡು ಸಿಗೋದೇ ಕಷ್ಟ ಅಂದ್ರೆ ಅವಳಿಗೆ ದೊಡ್ಡ ಶ್ರೀಮಂತರ ಮನೆ ಹುಡುಗನೇ ಸಿಗ್ತಾ ಇದ್ದಾಳೆ. ತುಂಬಾ ಪುಣ್ಯ ಮಾಡಿದ್ದಾಳಪ್ಪ ಅಲ್ವಾ? ಮತ್ತೆ ಇವಳ ಜೀವನದಲ್ಲಿ ಏನೆಲ್ಲ ನಡೆದಿದೆ ಅಂತ ಗೊತ್ತಾದ್ರೂ ಕೂಡ ಈ ಮದ್ವೆ ನಡೀತಾ ಇದೆ ಅಂದ್ರೆ ಆಶ್ಚರ್ಯನೂ ಹೌದು, ನಂಬಕ್ಕಾಗದೇ ಇರೋಂತ ವಿಷಯನೂ ಹೌದು. 30 ಮದ್ವೆ ಆಗ್ತಾ ಇದೀರಿ, ವಿಷಯ ಎಲ್ಲ ಗೊತ್ತಿದ್ದು ಗಂಡಿನ ಕಡೆಯವ್ರಿಗೆ ಒಪ್ಕೊಳಕ್ಕೆ ಅವ್ರಿಗೇನ್ ದರಿದ್ರ ಬಂದಿದೀಯ? ಅವ್ರಿಗೆ ಎಲ್ಲ ಗೊತ್ತಿದೆ ಅಂತೆ. ಅಹಲ್ಯ ಅದೃಷ್ಟ ಮಾಡಿದ್ಲು. ಹೌದು, ನನ್ನ ಮಗಳು ಅದೃಷ್ಟ ಲಕ್ಷ್ಮಿನೇ. ಅವಳು ಪುಣ್ಯ ಮಾಡಿರೋದಕ್ಕೇನೆ ಇಂಥ ಬಾಳ್ ಸಿಗ್ತಾ ಇರೋದು. ಪುಣ್ಯ ಮಾಡದೇ ಇರೋವು ಸುಮ್ಮನೆ ಹೊಟ್ಟೆ ಉರ್ಕೋತಾವಷ್ಟೇ. ಲೀಲಿ ಸಾರಿ ಕಣೆ, ಮನೆ ಬಿಟ್ಟು ನಾನು ಆಚೆ ಬರೋದಕ್ಕಾಗದೇ ಇಲ್ಲ. ಈಗ ಏನೇ ಕೆಲಸ ಇದ್ರು ನೀನೇ ಮಾಡ್ಬೇಕು. ಅಲ್ಲ ಕಣೆ, ವಿಷಯ ತಿಳಿಸು, ಉಳ್ದಿದ್ದನ್ನ ನಾನೇ ನೋಡ್ಕೊಂತೀನಿ ಅಂದೆ. ಈಗೇನೆ ಪ್ರಾಬ್ಲಮ್ ಆಯ್ತು? ಅಯ್ಯೋ, ನಾನು ಯಾರು ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿದ್ನು ಅವ್ರ ಜೊತೆ ಆಲ್ರೆಡಿ 2 ಸರಿ ಕಿರಿಕಾಗಿದೆ. ಈಗ ನಾನು ಹೋದ್ರೆ ಯಾವ ವಿಷಯನೂ ಆಚೆ ಬರಲ್ಲ. ಅದಕ್ಕೆ ನನ್ನ ಅಸಿಸ್ಟೆಂಟ್ ಬಂದು ನಿಮ್ ಇಂಟರ್ವ್ಯೂ ತಗೋತಿದ್ದಾರೆ ಅಂತ ಹೇಳಿದೀನಿ. ಪ್ಲೀಸ್ ಪ್ಲೀಸ್ ಈಗ ನೀನೇ ಏನಾದ್ರು ಮಾಡೆ. ಇದೆಲ್ಲ ರಿಸ್ಕ್ ಬೇಕಾ? ಮದ್ವೆ ಆಲ್ರೆಡಿ ನಡೀತಾ ಇದೆ, ನಾಳೆನೆ ಕಲ್ಯಾಣ ಮಂಟಪಕ್ಕೂ ಹೋಗ್ತಾ ಇದ್ದೀರಾ. ಈಗ ಈ ರಿಸ್ಕ್ ಯಾಕೆ? ಇಲ್ಲ ಕಣೆ, ನನ್ ಸಾಕು ಜೀವನ ಚೆನ್ನಾಗಿರ್ಬೇಕು. ಅವ್ನ ಜೀವನದಲ್ಲಿ ಯಾವ ತೊಂದರೆಗಳು ಇರಬಾರ್ದು, ಕಷ್ಟಗಳು ಬರಬಾರ್ದು. ಅದಕ್ಕೆ ಈಗ ನೀನೇ ಏನಾದ್ರು ಮಾಡ್ಬೇಕು. ಏನ್ ಮಾಡು ಗೊತ್ತಾ, ನಾನು ಹೇಳ್ತೀನಿ. ನಮ್ಮಮ್ಮ ಕರೀತಿದಾರೆ ಕಣೆ. ನಾನು ಹೇಳಿದ್ದೆಲ್ಲ ನೆನ್ಪಿದೆ ತಾನೆ? ಅಚ್ಚುಕಟ್ಟಾಗಿ ಮಾಡ್ತೀಯ ಅನ್ಕೊಂಡಿದೀನಿ. ನಿನಗೆ ಹೇಳ್ಕೊಡ್ಬೇಕಾ? ನೀನ್ ಮಾಡೇ ಮಾಡ್ತೀಯ. ಆಲ್ ದಿ ಬೆಸ್ಟ್. ಓಕೆ, ಬಾಯ್ ಬಾಯ್ ಬಾಯ್. ಹಾಮ ಬಂದೆ. ಯಾಕಮ್ಮ, ಏನಾಯ್ತು? ಅಹಲ್ಯ, ಏನಾಯ್ತು ಮಗಳೇ? ನೋಡಮ್ಮ, ನೋವೇನಾದ್ರೂ ಆದ್ರೆ ಹೇಳು,
ಬಳೆನ ನಿಧಾನಕ್ಕೆ ತೋರಿಸ್ತೀನಿ, ದಿಢೀರಂತ ಕೈನ ಎಳ್ಕೋಬೇಡ. ಮದುಮಗಳಿಗೆ ಹಾಕೋ ಬಳೆಗಳು ಒಡಿಬಾರ್ದು. ಒಂದು ಬಳೆ ಹೊಡೆದ್ರೂ ಅಪಶಕುನ. ಅಕ್ಕ ರಿಲ್ಯಾಕ್ಸ್ ಕಣೆ, ಏನು ಆಗಲ್ಲ, ಧೈರ್ಯವಾಗಿರು. ತಗೋ, ಇದು ಅವಳು ಫೋಟೋ. ಇವಳು ಬೆಂಗಳೂರಲ್ಲಿ ತಲೆ ಮರೆಸ್ಕೊಂಡಿದ್ದಾಳೆ. ಇಷ್ಟು ದಿವಸ ಹಳ್ಳಿ ವೇಷದಲ್ಲಿದ್ದ ಫೋಟೋನ ಹಿಡ್ಕೊಂಡು ಹುಡುಕ್ತಾ ಇದ್ದೆ, ಆದ್ರೆ ಈಗ ಇವಳು ಬದಲಾಗಿದ್ದಾಳೆ. ಈ ವೇಷದಲ್ಲಿದ್ದಾಳೆ. ಇವಳು ಎಲ್ಲಿದ್ರು ನನಗ್ ಬೇಕು. ನಿನಗೆ 2 ದಿವಸ ಟೈಮ್ ಕೊಡ್ತೀನಿ. ಅದ್ ಎಷ್ಟು ಮ್ಯಾನ್ ಪವರ್ ಯೂಸ್ ಮಾಡ್ತೀಯೋ ಮಾಡು. ಆದ್ರೆ ಇನ್ನು 2 ದಿವಸದಲ್ಲಿ ಇವಳು ನನ್ನ ಕಣ್ಣು ಮುಂದೆ ಬೇಕು. ಓಕೆ ಮೇಡಮ್, ಇವಳು ಎಲ್ಲೇ ಇರ್ಲಿ ಖಂಡಿತ ಹುಡುಕ್ತೀವಿ. ಸರಿ, ಹೊರಡು. ಹಲೋ, ಹೇಳು ಶ್ರೀದೇವಿ. ಹೋಗ್ಲಿಲ್ಲ ಅಂದ್ರೆ ಸುಮ್ನೆ ಬಿಡ್ತಾರ? ಇಬ್ರು ಒಟ್ಟಿಗೆ ಬಿಸ್ನೆಸ್ ಬೇರೆ ಮಾಡ್ತಾ ಇದೀವಿ. ಶಾಂತಲ 25 ಇವೆಂಟ್ಗೂ ನನ್ನನ್ನ ಇನ್ವೈಟ್ ಮಾಡಿದ್ರು, ಆದ್ರೆ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅಂತ ಹೋಗಕ್ಕಾಗ್ಲಿಲ್ಲ. ಮದುವೆಗೆ ಖಂಡಿತವಾಗ್ಲೂ ಹೋಗ್ಲೇಬೇಕು, ಇಲ್ದೆ ಹೋದ್ರೆ ಮರ್ಯಾದೆ ಇರಲ್ಲ. ಅಲ್ಲ ಕಣೆ, ಆ ಸಾಕೇತ್ ಅವ್ರಿಗೆ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ 3 ಜನ ಹುಡುಗಿರ್ನ ತೋರಿಸಿದ್ದೆ, ಆದ್ರೆ ಎಲ್ರನ್ನೂ ರಿಜೆಕ್ಟ್ ಮಾಡ್ಬಿಟ್ರು. ಹುಡುಗಿ ಬಗ್ಗೆ ನಂಗೇನು ವಿಷಯ ಹೆಚ್ಚು ಗೊತ್ತಿಲ್ಲ, ಆದ್ರೆ ಅವ್ರ ಸ್ಟೇಟಸ್ಗೆ ಅವ್ರ ಲೆವೆಲ್ ತಕ್ಕಂತೆ ಹುಡುಗಿನ ಹುಡುಕಿರ್ತಾರೆ ಬಿಡು. ಏನ್ ಲೆವೆಲ್ಲೋ ಸ್ಟೇಟಸ್ ಗೊತ್ತಿಲ್ಲ ಕಣೆ. ನೋಡು, ಸಾಕೇತು ತುಂಬಾ ಬುದ್ಧಿವಂತ, ಒಳ್ಳೆ ಹುಡುಗಿನೇ ಹುಡುಕಿರ್ತಾರೆ. ಸರಿ, ನಾವಿಬ್ರು ಒಟ್ಟಿಗೆ ಹೋಗೋಣ. ನೀನ್ ಇಲ್ಲಿಗೆ ಬಂದ್ಬಿಡು, ವಿಶ್ ಮಾಡಿ ಬಂದ್ರಾಯ್ತು. ಓಕೆ, ಬಾಯ್. ಅಮ್ಮವ್ರೆ, ಇಂಟರ್ವ್ಯೂ ಮಾಡಕ್ಕೆ ಯಾವ್ದೋ ಒಂದು ಹುಡುಗಿ ಬಂದಿದ್ದಾಳೆ. ಸರಿ, ಕಳ್ಸು. ಸರಿ ಅಮ್ಮ.